ಇಂಡಸ್ಟ್ರಿಯಲ್ಲಿ ಕೊನೆಯಲ್ಲಿ ಪೊಲೀಸರು ಬರ್ತಾರಲ್ಲ ಹಂಗೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಮದನ್ ಪಟೇಲ್ ಅವರು ಬಗ್ಗೆ ನನಗೆ ಸ್ವಲ್ಪ ಗೊತ್ತು, ಆದರೆ ಇವತ್ತೊಂದು ಇದನ್ನು ತೋರಿಸಿದ್ರು ಅವ್ರದ್ದು ವಿಡಿಯೋನ. ಆದರೆ ಇನ್ನೂ ತಿಳ್ಕೋಬೇಕು ಅಂತ ನನಗೆ ಇವಾಗ ಅನ್ನಿಸ್ತು ನನಗೆ. ಯಾಕೆಂತಂದರೆ ನಾವೇನು ಅಂದ್ಕೊಂಡಿರ್ತೀವಿ ಅದರ ಹಿಂದೆ ಭಾಳ ಇರುತ್ತೆ ಏನೇನೋ. ಸೊ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಮನುಷ್ಯ ಏನು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ. ನಾವೇನು ನಮ್ಮ ಒಂದು ದೃಷ್ಟಿನಲ್ಲಿ ಅಂದ್ಕೊಂಡಿರ್ತೀವಿ ಅಷ್ಟು ಸಾಲದು ಪ್ರತಿಯೊಬ್ಬರ ಬಗ್ಗೆನೂ ಅಂತ ನನ್ನ ಅನಿಸಿಕೆ. ಹಾಗೆಯೇ ಇವತ್ತು ಈ ಒಂದು ಚಿತ್ರ 25 ದಿನ ಪೂರೈಸಿದೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಅವ್ರು ಹೇಳ್ದಂಗೆ ಇವತ್ತಿನ ದಿನಗಳಲ್ಲಿ 25 ದಿವಸ ಮುಗಿಸೋದು ಬಹಳ ಕಷ್ಟ. ಮುಗಿಸಿದೆ ಅಂತ ಅಂದರೆ ಅದು ಮೊದಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಮಯೂರ್ ಅವ್ರಿಗೆ. ಮಯೂರ್ ಪಟೇಲ್ ಅವರು ನಿರ್ದೇಶನ ಅಷ್ಟರ ಮಟ್ಟಿಗೆ ಅದರಲ್ಲಿ ತಾಕತ್ತಿದೆ ಅಂತ ಅಂದರೆ ನೀವು ಒಂದು ಹೊಸ ನಿರ್ದೇಶಕರಾಗಿ ಇವತ್ತು ಉದಯ ಆಗಿದ್ದೀರಿ ಅಂತ ನನ್ನ ಅನಿಸಿಕೆ. ಅದರಿಂದ ನೀವು ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಬಹಳ ಒಳ್ಳೆಯದು ಅಂತ ನನ್ನ ಒಂದು ಇದು. ಯಾಕೆಂದರೆ ನಾನು ಹೇಳೋದು ಯಾವುದಾದ್ರೂ, ಈಗ ನಾನು ನಡೆದು ಬಂದ ದಾರಿ ಇರ್ಬೋದು, ನಾವೆಲ್ಲ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಏನು ಸುಮ್ಮನೆ ಏನು ಬಂದಿಲ್ಲ. ಎಲ್ಲರ ಹಿಂದೆನೂ ಒಂದೊಂದು ಸ್ಟೋರಿ ಇದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಟ್ಟೆ ಬಂದೇ ಇಲ್ಲಿ ಕೂತಿರೋದು ಇವತ್ತಿನ ದಿವಸ. ಸೊ ಯಾರು ಶ್ರೀಮಂತರ ಮಕ್ಕಳಾಗಿ ಶ್ರೀಮಂತರಾಗಿ ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದಕ್ಕೇನು ಅಷ್ಟು ನನಗೇನು ಅದು ಅತಿಶಯ ಅನ್ಸಲ್ಲ. ಆದರೆ ಸ್ಕ್ರ್ಯಾಚಿಂದ ಬಂದು ಒಂದು ಏನಾದರೂ ಒಂದು ತನ್ನದೇ ಆದಂಥ ಒಂದು ಅಸ್ತಿತ್ವನ ಬೆಳೆಸ್ತಾರೆ, ಅವರು ಇಟ್ಕೋತಾರಲ್ಲ, ಅವರು ನಿಜವಾಗ್ಲೂ ಕೂಡ ಒಂದು ಸಾಧಕರು ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಮದನ್ ಪಟೇಲ್ ಅವರು ಇದ್ದಾರೆ, ಅವ್ರ ಮಗನೂ ಕೂಡ ಆ ನಿಟ್ಟಿನಲ್ಲಿ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಈ ವೇದಿಕೆಗೆ ಇತ್ತೀಚೆಗೆ ತಾನೇ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ನಮ್ಮ ನರಸಿಂಹಲು ಅವರು ಬಂದಿದ್ದಾರೆ. ಸೊ ಅದು ಒಂದು ಪ್ರತಿಷ್ಠಿತ ಒಂದು ಚೇಂಬರ್, ಅದು ಫಿಲಮ್ ಚೇಂಬರ್, ಅದಕ್ಕೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಈ ವೇದಿಕೆಗೆ ನಾನು ಸ್ವಾಗತನ ಕೋರ್ತೀನಿ. ಅದ್ರ ಜೊತೆಗೆ ವಂದನಾ ಅವರು ಈ ಒಂದು ಸಿನಿಮಾನ ತೆಗೆಯೋದ್ರ ಮುಖಾಂತರ 25 ದಿವಸ ಓಡಿದೆ ಅಂದರೆ ಅವರು ನಿಜವಾಗ್ಲೂ ಲಕ್ಕಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೃಷ್ಟವಂತರು ನೀವು. ಯಾಕೆಂತಂದ್ರೆ ಈ ಒಂದು ಚಿತ್ರಣ ಒಂದು 25 ದಿವಸ ಪೂರೈಸಿದೆ ನಿಮ್ಮ ನೇತೃತ್ವದಲ್ಲಿ ಅಂದರೆ ನಿಮಗೆ ಒಂದು ಸ್ವಲ್ಪ ಒಳ್ಳೆ ಇದನ್ನ ನೆಕ್ಸ್ಟ್ ಒಳ್ಳೆ ಇದಾಗಲಿಕ್ಕೆ, ಇನ್ನೊಂದು ಸಿನಿಮಾ ತೆಗಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಏಕೆಂದರೆ ಈಗೆಲ್ಲ ಹೊಸ ನಿರ್ಮಾಪಕರು ಬಂದರೆ ಅವರು ಇನ್ನು ಮತ್ತೆ ಫಿಲಮ್ ಲ್ಯಾಂಡ್ ಕಡೆ, ಗಾಂಧಿನಗರ ಕಡೆಗೆ ನೋಡ್ದಂಗೆ ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ಮತ್ತೆ ನೀವು ಅಲ್ಲಿ ನಿಂತ್ಕೊಳ್ಳುವಂಥ ಒಂದು ಇದರಲ್ಲಿ ಇದ್ದೀರಾ ಅಂತ ಅಂದರೆ ನಿಜವಾಗ್ಲೂ ಭಾಳ ಸಂತೋಷ. ಅದಕ್ಕೆ ಮಯೂರ್ ಪಟೇಲ್ ಅವ್ರಿಗೆ ನೀವು ಧನ್ಯವಾದ ಹೇಳಬೇಕು ಅಂತ ಹೇಳಿ ಅನಿಸ್ತದೆ ನನಗೆ. ಒಂದು ಒಳ್ಳೆ ಡೈರೆಕ್ಟರ್ನ ನೀವು ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರೀಸ್ಗೆ ನೀವು ಕೊಟ್ಟಿದ್ದೀರಾ ಅಂತ. ಹಾಗೆ ಮಾಧ್ಯಮ ಸ್ನೇಹಿತರಿದ್ದಾರೆ, ಇವತ್ತೆಲ್ಲ ನಿಮ್ಮ ಒಂದು ಏನು ಜನಗಳಿಗೆ ತಲುಪಿಸುವಂಥ ಒಂದು ಮಾಧ್ಯಮ ನೀವಿದ್ದೀರಿ. ಇವತ್ತೇನಾದರೂ ಸಿನಿಮಾ ಇಂಡಸ್ಟ್ರಿ ಬದುಕಿದ್ರೆ ಅದು ನಿಮ್ಮಿಂದ ಹೆಚ್ಚಿಗೆ. ಏಕೆ ಅಂತ ಅಂದರೆ ಇವತ್ತೇನಾದರೂ ನೀವು ರೇಟಿಂಗ್ಸ್ ಕೊಡೋದು ಅಥವಾ ಚೆನ್ನಾಗಾಗಿದೆ ಅಂತೆಲ್ಲ ಹೇಳಿದ್ರೆ ಜನ ಸ್ವಲ್ಪ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ. ನೀವೇನಾದರೂ ಬಂದಿಲ್ಲ ಅಂತ 2.5, 1.5 ಕೊಟ್ಬಿಟ್ಟು ಅದಕ್ಕೇನಾದರೂ ಒಂದು ನೋಡೋದು ಕಷ್ಟ ಅಂತ ಬರೆದ್ಬಿಡ್ತು ಅಂತಂದರೆ ಪಾಪ ಒಂದು ದುಡ್ಡು ಹಾಕ್ತಾನೋ ನೆಗದು ಬಿದ್ದ, ಆ್ಯಕ್ಟ್ ಮಾಡೋದನ್ನು ನೆಗದು ಬಿದ್ದ, ಹಿಂಗೆ ಆಗೋಗ್ಬಿಡ್ತದೆ. ಅಂದರೆ ಇವತ್ತು ಮೀಡಿಯಾ ಇಸ್ ಸೋ ಪವರ್ಫುಲ್ ಟುಡೇ. ಯಾಕೆ ಅದಕ್ಕೆ ನಿಮ್ಮ ಒಂದು ಇದು ಪಾತ್ರ ದಿನೇ ಇವತ್ತು ಮೀಡಿಯಾ ಇಡೀ ಇದರಲ್ಲಿ ಎಲ್ಲ ರಂಗದಲ್ಲೂ, ರಾಜ್ಯ ಕ್ಷೇತ್ರ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲೂ ಕೂಡ ಮೀಡಿಯಾ ಇಲ್ಲಿ ಪ್ಲೇ ದಿ ಬಿಗ್ಗೆಸ್ಟ್ ರೋಲ್. ಇದನ್ನು ಕೂಡ ಇಲ್ಲಿ ನೀವು ಇದ್ದೀರಿ. ಹಾಗೆಲ್ಲ ಮುತ್ತುರಾಜ್ ಅವರು ಇದ್ದಾರೆ, ಮತ್ತು ನಮ್ಮ ಕುಮಾರ್ ಇದ್ದಾರೆ, ಮತ್ತು ಪ್ರಸಾದ್ ಇದ್ದಾರೆ, ನಮ್ಮ ಸ್ನೇಹಿತರಲ್ಲಿ ರತ್ನಪ್ರಭಾ ಅವರು ಬಂದಿದ್ದಾರೆ, ಇಲ್ಲಿ ನಮ್ಮ ಕಾಂಗ್ರೆಸ್ನವರು ಮುತ್ತುರಾಜ್ ಅವರು ಇದ್ದಾರೆ, ಹಾಗೆಯೇ ನಮ್ಮ ಮದನ್ ಪಟೇಲ್ ಅವರು ಧರ್ಮಪತ್ನಿಯವರಿದ್ದಾರೆ. ಸೊ ಎಲ್ಲ ಒಂದು ಇವ್ರು ಹೇಳ್ದಂಗೆ ಒಂದು ಕುಟುಂಬ ಇಲ್ಲಿ. ಇವರಿಷ್ಟು ಜನ ನೀವು ಸೇರಿ ಇವತ್ತು ನಾನು ಕರೆದಿರೋದು ಕಲಾವಿದರಿದ್ದೀರಿ. ನನಗೆ ತುಂಬಾ ಖುಷಿ ಆಗಿದೆ ಇವತ್ತಿನ ಬಂದಿರುವಂಥದ್ದು. ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ಖಂಡಿತ ನೀಡೋಣ. ಬನ್ನಿ, ನಮ್ಮ ಸರ್ಕಾರ ಇದೆ ಅಂತೇಳಿ ಒಂದು ಧೈರ್ಯವನ್ನು ಕೊಟ್ಟಿದ್ದಾರೆ, ಅದು ಬಹಳ ಮುಖ್ಯ. ಮಾಡುವಂತಹ ಛಲ ಇರೋದು, ಇವೆರಡನ್ನು ನಾವು ಕಂಡಿದ್ದೇನೆ. ಚಂದ್ರಶೇಖರ್ ಅವರು ಏನಾರು ಮಾಡ್ಬೇಕಂತ ಮನಸ್ಸಿಟ್ಟೆ ಅವರು ಮಾಡ್ತಾರೆ. ಹಾಗಾಗಿ ನರಸಿಂಹಲ್ ಅವರು ಕೇಳ್ತೀನಿ, ತಾವು ದಯಮಾಡಿ ಏನೇ ಇದ್ರೂ ಅವ್ರನ್ನ ಒಮ್ಮೆ ಭೇಟಿ ಮಾಡಿ ನಾವೆಲ್ಲ ಜೊತೆಗೆ ಹೋಗೋಣ. ಉಳಿದಿದ್ದು ಏನೇನು ಬೇಕು ಸರ್ಕಾರಕ್ಕೆ ಮಾಡೋಂಥ ಮಾಡೋಣ. ಸರ್, ನಾವು ಮೊನ್ನೆ ನಮ್ದು ಇದರದ್ದು ಕಾಂಗ್ರೆಸ್ ಪಕ್ಷದ್ದು
ಬೆಳಗಾಮಲ್ಲಿ 100 ವರ್ಷದ ಒಂದು ಇದು ನಡೀತಲ್ಲಿ ಎಕ್ಸ್ಟೆಂಡೆಡ್ CWC ಮೀಟಿಂಗ್ ಅಂತ. ಅಲ್ಲಿ ಲಿಮಿಟೆಡ್ ಪೀಪಲ್ ಅಲ್ಲಿ, ಈವನ್ MLA ಇರಲ್ಲ, MP ಇರೋದಿಲ್ಲ. ಕರ್ನಾಟಕದಿಂದ ಚೀಫ್ ಮಿನಿಸ್ಟರ್ ಮತ್ತೆ PCC ಪ್ರೆಸಿಡೆಂಟ್ ಬೇರೆ ಯಾರು ಕೂಡ ಆ ಸಭೆಯಲ್ಲಿ ಸಾಧ್ಯ ಇಲ್ಲ. ಆ ಒಂದು ಸಭೆಯಲ್ಲಿ ಮದನ್ ಅವ್ರಿಗೆ ಅಲ್ಲಿ ಅವರು ಒಂದು ಎರಡನ್ನ ಹಾಡನ್ನ ಹೇಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಹೋಯ್ತು. ಅಂತ ವೇದಿಕೆಯಲ್ಲಿ ಮದನ್ ಅವರು ಅಲ್ಲಿ ಅವ್ರದ್ದು ಇಡೀ ಟೀಮ್ ಜೊತೆ ಒಂದು 16 ಜನ ಟೀಮ್ ಜೊತೆನಲ್ಲಿ ಬಂದು ಅದು ಬಿಗಿನಿಂಗ್ 2 ಹಾಡು ಹೇಳೋದ್ರ ಮುಖಾಂತರ ಅಲ್ಲಿ ಎಲ್ಲರ ಎದುರುಗಡೆ ಕೂಡ ಅವ್ರಿಗೆ ತುಂಬಾ ಇಷ್ಟ ಆಗೋ ರೀತಿಯಲ್ಲಿ ಎಲ್ಲ ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ಆ ಕಾರ್ಯಕ್ರಮನ ನಡೆಸ್ಕೊಟ್ರು. ನಿಜವಾಗ್ಲೂ ಕೂಡ ಅದು ಒಂದು ಅವಕಾಶ ಸಿಕ್ಕಿದ್ದು ಅದು ಸಣ್ಣ ಅವಕಾಶ ಅಲ್ಲ, ಬಹಳ ನಮ್ಮ ಅದು ಯಾಕಂದ್ರೆ ನಿಮಗೆ ಗೊತ್ತಿರಲ್ಲ, ನಮ್ಮ ಪಾರ್ಟಿ ರಾಜಕೀಯ ಪಕ್ಷಗಳಲ್ಲಿ ಗೊತ್ತಿರ್ತದೆ ಅದು. ಅಲ್ಲಿ ಅಂತ ವೇದಿಕೆ ಎಷ್ಟೋ ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ ಅಫಿಲಿಯೇಟೆಡ್ ಆಗಿರುವಂತ ಕಲಾವಿದರು, ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಆದ್ರೆ ಎಲ್ಲರಿಗೂ ಅದು ಅವಕಾಶ ಸಿಗ್ಲಿಲ್ಲ. ಆ ಅವಕಾಶ ಸಿಕ್ಕಿದ್ದು ಮದನ್ ಅವ್ರಿಗೆ. ಅದನ್ನ ಅಲ್ಲಿ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡು ಅದರಲ್ಲಿ ಅವ್ರಿಗೆ ಅವರು ಹಾಡದಂತ 2 ಹಾಡುಗಳು ತುಂಬಾನೇ ಎಲ್ಲ ನಮ್ಮ ನಾಯಕರುಗಳಿಗೆ, ದೇಶದ ನಾಯಕರುಗಳಿಗೆ ಇಷ್ಟ ಆಯ್ತು. ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮದನ್. ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಇವರು. ಹೆಚ್ಚು ಕಡಿಮೆ ಅಲ್ಲಿ ಎಲ್ಲ ನಾವು ಹೋಗಿದ್ದೀವಿ, ಇನ್ನೇನು ಕ್ಯಾನ್ಸಲ್ ಅಂದ್ಬಿಟ್ಟಿದ್ವಿ. ಆ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತು ಇಲ್ಲ ನೀವು ಮಾಡಲೇಬೇಕು ಅಂತೇಳಿ ಮಾಡಿಸಿದ್ರು. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದನ ಹೇಳ್ತೇನೆ. ತಮಟೆ ಚಿತ್ರದ ನಿರ್ಮಾಪಕಿಯವರು ನನಗೆ ಬರ್ತಾ ಒಂದು ಮಾತು ಹೇಳಿದರು, ಸರ್ ಈ ಸಿನಿಮಾದಲ್ಲಿ ನಿಮ್ಮನ್ನು ಪೂರ್ತಿ ಶೋಷಣೆ ಮಾಡೋಂಥದ್ದು ನಾವು ಕಥೆ ಮಾಡಿದ್ದೀವಿ. ವಿಶೇಷವಾಗಿ ನಾವು ಈ ಸಿನಿಮಾವನ್ನು ನೀವು ಅವಕಾಶ ಕೊಡೋದಾದರೆ ನನಗೆ 2ನೇ ಅಧ್ಯಾಯದಲ್ಲಿ ನಾನು ಮಾಡಲಿಕ್ಕೆ, ಅಂದರೆ ಪಾರ್ಟ್ 2 ಮಾಡ್ತೀನಿ, ನಿಮ್ಗಾಗಿರೋ ಅನ್ಯಾಯವನ್ನು ಸರಿಪಡಿಸೋದಕ್ಕೆ. ಹಾಗಾದರೆ ಅಂಥದ್ದೊಂದು ಏನಾದ್ರು ನೀವು ಮಾಡ್ತೀರಾ ಅಂತ ಹೇಳಿದ್ರು. ನಾನು ಹೇಳಿದೆ ನಿರ್ದೇಶಕರ ಜೊತೆ ಚರ್ಚೆ ಮಾಡಮ್ಮ, ನಮ್ಮದೇನಿದ್ರು ನಾನು ಪಾತ್ರಧಾರಿ ಅಷ್ಟೇ ಅಂತ ಹೇಳಿದ್ದೀನಿ. ಹಾಗಾಗಿ ಭಾಳಷ್ಟು ಜನ ಇವತ್ತು ಈ ಸಿನಿಮಾವನ್ನು ಮೆಚ್ಕೊಂಡಿದ್ದಾರೆ. ಎಲ್ ಹನುಮಂತಯ್ಯ, ಪ್ರೊಫೆಸರ್ ಮಲ್ಲೇಪುರಂ ಅಂತ ಮಹಾನ್ ವಿಶೇಷವಾದಂಥ ಎಲ್ಲರೂ ಅದನ್ನೊಂದು 2-3 ಲಿಂಕ್ ಕಳಿಸ್ತೀನಿ ಸರ್, ತಾವು ಯಾವಾಗ ಫ್ರೀ ಇದ್ದಂಗೆ ನೋಡಿ ಸರ್. ಚಲನಚಿತ್ರ ರಂಗಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ ಅಂತೇಳಿ ಆಶ್ವಾಸನ ಕೊಟ್ಟಿದ್ದಾರೆ. ಅವರು ಆ ಆಶ್ವಾಸನ ಅವರಾಗೆ ಕೊಟ್ಟಿರೋದಕ್ಕೆ ನನ್ನ ಧನ್ಯವಾದಗಳು. ಆಮೇಲೆ ನಮ್ಮ ಮದನ್ ಪಾಟೀಲ್ ಅವರು ಸುಮಾರು ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ. ಹೆಚ್ಚು ಕಮ್ಮಿ 30 ವರ್ಷ ಇದೆಯಲ್ಲಣ್ಣ. ಅವ್ರು ಹೇಳಿದಾಗ ನಾನು ಅವ್ರನ್ನ ಅಂತೀನಿ, ನನಗೆ ಅವ್ರನ್ನ ಅಂತಾರೆ. 2 ಲೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 2 ಟ್ರ್ಯಾಕಲ್ಲೂ ಇದ್ದಾರೆ, ಸಿನಿಮಾ ಹಾಗೂ ಪೊಲಿಟಿಕಲ್ ಆಗಿ. ತಾವು ಗೌರ್ಮೆಂಟಲ್ಲಿ ಇರೋದ್ರಿಂದ ನಮ್ಮ ಮದನ್ ಪಟೇಲ್ ಸಾಹೇಬ್ರಿಗೆ ಯಾವ್ದಾರ ಒಂದು ಅಧ್ಯಕ್ಷ ನಮ್ಮ ಚಲನಚಿತ್ರ ರಂಗದಿಂದ ಯಾವ್ದಾರ ಒಂದು ಪೋಸ್ಟ್ ಕೊಟ್ಟರೆ ನಮಗೆ ಭಾರಿ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಯಾವುದೋ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಎದುರುಗಡೆ ಇರ್ತಕ್ಕಂಥ ಗಣ್ಯರೇ, ಪತ್ರಕರ್ತರೇ, ಕಲಾವಿದರೇ, ಕಲೆ ಅನ್ನೋದು ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ. ಅದರಲ್ಲಿ ಕೆಲವೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಬೆರಳೆಣಿಕೆ ಅಷ್ಟು ಅಪ್ಕೊಳ್ಳೋದ್ರಲ್ಲಿ ಮಯೂರ್ ಪಟೇಲ್ ಅವರು ಮತ್ತು ಇನ್ನೂ ಅನೇಕರು ಇರ್ತಕ್ಕಂಥ ಒಂದು ವೇದಿಕೆ. ಈ ತಮಟೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ದಾಖಲೆ. ಹೇಗೆ ದಾಖಲೆ ಅಂತ ಕೇಳೋದಾದ್ರೆ 10 ಸಿನಿಮಾಗಳು ಮಾಡಿದಂತ ಒಬ್ಬ ನಾಯಕ ನಟ 30 ವರ್ಷದಿಂದ ನಾಯಕ ನಟನಾಗಿ ಸುಮಾರು ಒಂದು 14ರಿಂದ 15 ಸಿನಿಮಾ ಅನ್ಸುತ್ತೆ ನಿರ್ಮಾಣ ಮಾಡಿದಂತ ಮದನ್ ಪಟೇಲ್ ರವರು. ಸೊ ತಂದೆಯನ್ನ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥದ್ದು ವಿಶ್ವದಲ್ಲೇ ಪ್ರಪ್ರಥಮ. ನಾನು ಗೂಗಲ್ ಮಾಡಿ ನೋಡ್ಬಿಟ್ಟೆ, ಇದು ಪ್ರಪ್ರಥಮವಾಗಿ ಒಬ್ಬ ನಾಯಕ ನಟ ತನ್ನ ತಂದೆಯನ್ನ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥದ್ದು ವಿಶ್ವದಲ್ಲೇ ಪ್ರಪ್ರಥಮ. ಅದರಲ್ಲೂ ತಂದೆ ಬರೆದಂತಹ ಒಂದು ಕಾದಂಬರಿಯನ್ನ. ಇದರಲ್ಲಿ ಬಹಳ ವಿಶೇಷತೆ ಏನಂದ್ರೆ, ನಾನು ಒಂದು ಆ ಗ್ರಾಫ್ ಅಲ್ಲಿ ಹೋಗ್ತೀನಿ, ಆ ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯ್ತು. ಮದನ್ ಬ್ರದರ್ ಅವರು, ನಮ್ಮ ಮಯೂರ್ ಬ್ರದರ್ ಅವರು ಬಂದು ನಮ್ಗೆ ಒಳ್ಳೆ ಆತ್ಮೀಯ ಸ್ನೇಹಿತರು. ನಮ್ಮ ಮದನ್ ಸರ್ ಅವ್ರನ್ನ ಎಲ್ಲಿ ನೋಡಿದೀವಿ ಅಂದ್ರೆ 80 ಮತ್ತು 90ರ ದಶಕದಲ್ಲಿ ಮೋಸ್ಟ್ಲಿ ನೀವೆಲ್ಲರೂ ಯಾರಾದ್ರೂ ಹೆಂಗಾಗಿದ್ರಿ ಅಂದ್ರೆ, ದಾದಾ ಅಂತ ಒಂದು ಹಾಡು ಬರೋದು, ಅದಕ್ಕೆ ಮೈಯೆಲ್ಲ ಸೀರಿಯಲ್ ಸೆಟ್ ಹಾಕೊಂಡು ಹಂಗ್ ಸ್ಟೇಜ್ ಮೇಲೆ ಬರೋರು ನಾವೆಲ್ಲ ಹುಡುಗರು ಎಂಜಾಯ್ ಮಾಡ್ತಾ ಇದ್ದಂತ ಒಂದು ಸಂದರ್ಭ. ಅಲ್ಲಿ ನೋಡಿದಂತ ಒಂದು ಸ್ಟಾರ್ ಅನ್ನ ಅವ್ರ ಜೊತೆನಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಅವಕಾಶ ಕೊಟ್ಟಂತ ನಮ್ಮ ಮದನ್ ಪಟೇಲ್ ಸರ್ಗೂ ಮಯೂರ್ ಪಟೇಲ್ ಸರ್ಗೂ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಮೊದಲನೇ ಟೈಮ್ ನಿರ್ದೇಶನ ಮಾಡ್ತಾ ಇದಾರೆ ಮಯೂರ್ ಪಟೇಲ್ ಅವರು ಅಂತ ಹೇಳಿ ಎಲ್ಲೂ ಅನ್ಸದೇ ಇಲ್ಲ.
ಆ ಶಾರ್ಟ್ಸ್ ಆಗಿರ್ಬೋದು, ಡಿವೈಡ್ ಮಾಡೋದಾಗಿರ್ಬೋದು, ಆರ್ಟಿಸ್ಟ್ ಅನ್ನ ಹೋಗಿ ಕೋಆರ್ಡಿನೇಟ್ ಮಾಡೋದಾಗಿರ್ಬೋದು, ಮತ್ತೆ ಲೈಟ್ ಮ್ಯಾನ್ ಇಂದ ಮೇಕಪ್ ಮ್ಯಾನ್ ಇಂದ ಪ್ರತಿಯೊಬ್ಬನು ಕೋಆರ್ಡಿನೇಟ್ ಮಾಡೋದಿರುತ್ತಲ್ಲ, ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಹಂಗೆ, ಯಾಕಂದ್ರೆ ಇವರು ಯಾವಾಗ್ಲೂ ಕ್ಯಾಮ್ರಾ ಮುಂದೆ ಇದ್ದವರು, ಕ್ಯಾಮ್ರಾ ಹಿಂದೆ ಬಂದಾಗ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋದಾದ್ರೆ ಅತ್ಯದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ರಿಗೂ ಗೊತ್ತಿರ್ಲಿ, ಈಗ ತಾನೇ ನರಸಿಂಹಣ್ಣ ಅವ್ರ ಹತ್ರ ಒಂದು ಮಾತು ಮಾತಾಡ್ಬೇಕು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅದಕ್ಕೆ ಮೂಲ ಕಾರಣ ಹುಡುಕ್ಬೇಕು. ನೀವು ತಮಿಳ್ನಾಡಲ್ಲಿ ಹೋಗಿ, ಆಂಧ್ರದಲ್ಲಿ ಹೋಗಿ, ಕೇರಳದಲ್ಲಿ ಹೋಗಿ, ಒಳ್ಳೆ ಎಲ್ಲಾ ಪಿಕ್ಚರ್ ನೋಡ್ತಾ ಇದೀನಿ ಅಣ್ಣ. ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಅಣ್ಣ. ನಮ್ಮ ಗೆಳೆಯರು ಯಾವಾಗೂ ನಮ್ಗೆ ಕ್ರಾಸ್ ಮಾಡ್ತಾ ಇರ್ತಾರೆ. ಯಾಕೆ 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 ಅಂತ ಹೇಳಿದ್ರೆ, ಇಲ್ಲಿ ಕಾರ್ಯಾಗಾರ ಇಲ್ಲ ಅಣ್ಣ, ಒಂದು ಲೈಬ್ರರಿ ಇಲ್ಲ. ಹೇಳೋಣ, ಯಾವ್ದಾದ್ರು ಒಂದು ಪುಸ್ತಕದ ಲೈಬ್ರರಿ ಇದೆಯಾ? ನಿರ್ದೇಶಕರು ಕೂತ್ಕೊಂಡು ಚರ್ಚೆ ಮಾಡುವಂತದ್ದು ವೇದಿಕೆ ನೀವು ಇಷ್ಟು ವರ್ಷ ಪ್ರೆಸ್ ಅಲ್ಲಿ ಇದ್ದೀರಾ. ಯಾವ್ದಾದ್ರು ಒಂದು ಕಾರ್ಯಾಗಾರ ನಡೆದಿದ್ಯಾ? ಒಂದು ಪುಸ್ತಕ ಇದೆಯಾ? ಅದೇ ತಮಿಳ್ನಾಡಲ್ಲಿ ನಡೀತಾ ಇದೆ, ಅದೇ ಕೇರಳದಲ್ಲಿ ನಡೀತಾ ಇದೆ. ಎಲ್ಲಾ ನಿರ್ದೇಶಕರು ಒಂದ್ಸ ಕಡೆ ಸೇರಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಸ್ಕ್ರೀನ್ ಪ್ಲೇ ಹೇಗ್ ಮಾಡೋದು ಅಂತ. ಕತೆ ಮುಖ್ಯನಾಗಲ್ಲ, ಸ್ಕ್ರೀನ್ ಪ್ಲೇ ಮುಖ್ಯ ಆಗ್ತೈತೆ. ಆ ಮಾಡುವಂತ ಕಾರ್ಯಾಗಾರ ನಮ್ಮ ಕನ್ನಡದಲ್ಲಿ ನಡೆದೇ ಇಲ್ಲ. ಅದು ನಡಿಬೇಕು. ಸ್ಕ್ರೀನಿಂಗ್ ಮಾಡಿ ನೀನು ಹಣ ಹಾಕಕ್ ಮುಂಚೆ ಯೋಚನೆ ಮಾಡಪ್ಪ. ಸುಮ್ಮನೆ ಹಣ ಹಾಕ್ಬಿಟ್ಟು ಮತ್ತೆ ನಮ್ಮನ್ನ ಬೈಕೊಂಡು ಹೋಗ್ಬೇಡ. ಸಿನಿಮಾ ಇಂಡಸ್ಟ್ರಿನ ಹಾಕಕ್ ಮುಂಚೆ ನೀನು ಹಾಕಿದ್ರೆ ಯಾವ ರೀತಿ ವಾಪಸ್ ಬರುತ್ತೆ ಅದನ್ನ ನೀನು ತಿಳ್ಕೊಳ್ಳ ಅಂತ ಕೇಳಬೇಕು. ದಯಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಕೊಟ್ಟರೆ ಎಲ್ಲ ಸಿನಿಮಾಗೆ ಸಬ್ಸಿಡಿ ಕೊಡಿ, ಇಲ್ವಾ ಎಲ್ಲ ಸಿನಿಮಾಗೆ ಸಬ್ಸಿಡಿ ನಿಲ್ಲಿಸಿ. ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋರು ತುಂಬ ಜನ ಇದ್ದಾರೆ, ಮಾಡಲಿ. ಇಲ್ಲಿ 2 ಥರ ಇದೆ. ನಾನು ಭಾಳ ಸಲ ಹೇಳ್ತಾ ಇದ್ದೆ, ಕನ್ನಡ ಡಬ್ಬಿಂಗ್ ಪರನೂ ಬಂದಾಗಲೂ ಹೇಳಿದ್ದೆ. ಈಗೇನಾಗುತ್ತೆ, ನೀವೊಂದು ಡ್ಯಾಮ್ ಕಟ್ತೀರಾ. ಡ್ಯಾಮ್ ಕಟ್ಟಿದ್ರೆ ಆ ಡ್ಯಾಮ್ ಹಿನ್ನೀರಿನಲ್ಲಿ ಒಂದು 50 ಹಳ್ಳಿ ಮುಳುಗೋಗ್ಬೋದು, ಆದರೆ ಸಾವಿರಾರು ಹಳ್ಳಿಗಳಿಗೆ ನೀರು ಸಿಗುತ್ತೆ. ಆ ರೀತಿ ನೀವು ಸಿನಿಮಾ ಇಂಡಸ್ಟ್ರಿನಲ್ಲಿ ಇವಾಗ ಏನಾಗುತ್ತೆ, ನಾವು ಸಬ್ಸಿಡಿ ನಿಲ್ಲಿಸ್ಬಿಟ್ರೆ ಭಾಳಷ್ಟು ಜನ ಕಲಾವಿದರುಗಳಿಗೆ ಮೀಟ್ರ್ ಓಡಲ್ಲ, ತಂತ್ರಜ್ಞರ ಮೀಟ್ರ್ಗಳು ಓಡಲ್ಲ. ಅವ್ರಿಗನ್ನೇ ಹಾಗೆ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಸಬ್ಸಿಡಿ ನಿಲ್ಲಿಸಿದ್ರೆ ಸಬ್ಸಿಡಿಗೆ 10 ಲಕ್ಷದಲ್ಲಿ 5 ಲಕ್ಷದಲ್ಲಿ ಸಿನಿಮಾ ಮಾಡಿಬಿಟ್ಟು 2 ಲಕ್ಷ ಲಂಚ ಕೊಟ್ಬಿಟ್ಟು ತಗೊಳ್ಳೋಂಥ ಜನನೂ ಇದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಏನು ಬೇಜಾರ. ಮೊದಲಿಂದ ಮದನ್ ಪಟೇಲ್ ಅಂದರೆ ನೇರವಾದಿ, ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾರೆ ಅಂತ ಎಲ್ರಿಗೂ ಗೊತ್ತದು. ಆ ಕಾರಣದಿಂದ ನಿಲ್ಲಿಸ್ಬಿಟ್ರೆ ಒಂದು ಸ್ವಲ್ಪ ಒಳ್ಳೊಳ್ಳೆ ಸಿನಿಮಾ ಆದರೂ ಬರ್ತದೆ, ಯಾರು ಕ್ವಾಲಿಟಿ ಸಿನಿಮಾಸ್ ಬರ್ತದೆ. ಆವಾಗಾದರೂ ನಮಗೆ ಒಂದು ಬೆಳ್ಳಪ್ಪ ಕನ್ನಡ ಸಿನಿಮಾ ಅಂತ ನಾವು ಹೆಗ್ಗಳಿಕೆ ಅಂತ ಹೇಳ್ಕೋಬೋದು. ತುಂಬ ಒಳ್ಳೊಳ್ಳೆ ಹೊಸ ಹೊಸ ನಿರ್ದೇಶಕರು ಬರ್ತಿದ್ದಾರೆ, ಒಳ್ಳೊಳ್ಳೆ ನಟರುಗಳಿದ್ದಾರೆ, ತುಂಬ ಸಮೃದ್ಧವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಭಾಳ ಬುದ್ಧಿವಂತರು ಹುಡುಗರಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಅವರು ಒಳ್ಳೊಳ್ಳೆ ನಿರ್ಮಾಪಕನೂ ಬೇಕು. ಏನಾದರೂ ಒಳ್ಳೆ ನಿರ್ಮಾಪಕನಿಗೆ ಹಿಂಗೆಲ್ಲ ಗೊತ್ತಿರುತ್ತೆ, ಅವ್ನು ಕಾಸು ಹಾಕಲ್ಲ, ಹೌದು ತಾನೆ? ಹಾಗಾಗಿ ನೀವು ಇಲ್ಲೇ ಸ್ಕ್ರೀನ್ ಮಾಡಿಬಿಟ್ರೆ 200-300 ಸಿನಿಮಾ ಆಗೋದನ್ನು ತಪ್ಪಿಸ್ಬೋದು ನಾವು, ಅಲ್ವನಾ? ಸ್ವಲ್ಪ ದಯಮಾಡಿ ಯೋಚನೆ ಮಾಡಿ. ಬನ್ನಿ, ನಾನು ಬರ್ತೀನಿ, CM ಹತ್ರ ಕೂತ್ಕೊಳ್ಳೋಣ. ಹಣ ಕೊಟ್ಟಂಗಿದ್ರೆ ಎಲ್ಲ ಸಿನಿಮಾಗೂ ಒಂದು 20-20 ಲಕ್ಷ ಕೊಡಿ. ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ಇಂಡಸ್ಟ್ರಿ ಬೆಳವಣಿಗೆ ಆಗ್ತದೆ. ಬರೀ ನೀವು 10 ಲಕ್ಷ ಕೊಟ್ಟರೆ ಏನಾಗುತ್ತೆ? 5 ದಿನ ಶೂಟಿಂಗ್ ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ. ಕೊಟ್ಟರೆ ಒಂದು 20-25 ಲಕ್ಷ ಕೊಡಿ, ಒಂದು 200 ಪಿಕ್ಚರ್ ಆಗುತ್ತೆ. 100 ಕೋಟಿ ಆಗೋದು, ಅದಕ್ಕೆ ಜಾಸ್ತಿ ಏನಾಗಲ್ಲ. ಸರ್ಕಾರಕ್ಕೆ 100 crores ಇಸ್ ಎ ಸ್ಮಾಲ್ ಮನಿ. 25 ಲಕ್ಷ ಇಂಟು 200 ಸಿನಿಮಾ ಅಂದರೆ 10 ಕೋಟಿ ಆಗೋದು. ಸಾರಿ, 100 ಕೋಟಿನೇ ಆಗೋದು. 100 ಕೋಟಿ ರೂಪಾಯಿ ಕರ್ನಾಟಕದ ಸರ್ಕಾರಕ್ಕೆ ಯಾವ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ಇಲ್ಲ, ನಿಲ್ಲಿಸ್ಬಿಡಿ. ಈ 10 ಲಕ್ಷಕ್ಕೆ ಸಿನಿಮಾ ಮಾಡೋರೆಲ್ಲರೂ ಖಾಲಿ ಆಗ್ಬಿಡಲಿ, ಒಂದಷ್ಟು ಒಳ್ಳೆ ಸಿನಿಮಾ ಬರಲಿ, ನಮಗೂ ಸಹ ಗೌರವ ಬರಲಿ ಅಂತ ನಾನು ಹಾರೈಸ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, 1993ರಲ್ಲಿ ನಾನು ನಿರ್ಮಾಪಕನಾಗಿ ಬಂದಿದ್ದೆ. 32 ವರ್ಷಗಳ ಹಿಂದೆ ಎಲ್ಲ ಥರ ನೋವು ಅನುಭವಿಸಿದ್ದೀನಿ. ನಾನೇ ಡಿಸ್ಟ್ರಿಬ್ಯೂಷನ್ನು ಮಾಡಿದ್ದೀನಿ, ಅಲ್ವಾ? ನಿಮ್ಗೆ ಗೊತ್ತಿದೆ, ನೀವು 30 ವರ್ಷಗಳ ಗೆಳೆಯರು. ಆ ಕಾರಣದಿಂದಾಗಿ ನೀವು ಅಧ್ಯಕ್ಷರಾಗಿರುವಾಗ ಈ ಸಿನಿಮಾ ರಂಗಕ್ಕೆ ಒಂದು ವಿಶೇಷವಾದದ್ದು ಏನಾದ್ರು ಆಗಲಿ ಅನ್ನೋದು ನಮ್ಮ ಆಸೆ. ನೀವು ಕರೀರಿ. ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದಾಯಿತು, ಇವತ್ತು ಇನ್ನೊಂದು ಯಾವುದೋ ವಾಣಿಜ್ಯ ಮಂಡಳಿ, 8 ವಾಣಿಜ್ಯ ಮಂಡಳಿ. ಇದಕ್ಕೇನು ಅಂಕುಶ ಇಲ್ವಾ? ಕೇಳಬೇಕಲ್ಲ. ನೀವು ಸಿನಿಮಾ ಮಾಡ್ತೀವಿ ಅಂದ್ರೆ ನಿಮ್ಮ ಮನೆಗೆ ಸ್ಕೂಟ್ರಲ್ಲಿ ಬಂದ್ಬಿಟ್ಟು ಅಲ್ಲೇ ಬರ್ಕೊಡ್ತಾರಂತೆ. ಏನ್ರಿ ಇದು? ಸಿನಿಮಾ ರಂಗಕ್ಕೊಂದು ಗೌರವನೇ ಇಲ್ವಾ? ಎಲ್ಲ ತಡಿಬೇಕು ನೀವು. ನಿಮ್ಮ ಕಾಲದಲ್ಲಿ ಆಗುತ್ತೆ, ಅದನ್ನ ನೀವು ಮನ್ಸು ಮಾಡಿ, ನಾವೆಲ್ಲ ಬರ್ತೀವಿ ಜೊತೆಗೆ. ಅರೆ, ವಾಟ್ ಈಸ್ ದಿಸ್? ಅಲ್ಲ, ಒಂದು ಸಂಸ್ಥೆ ಇದೆ,
ಆಯ್ತು. ಅದಾದಮೇಲೆ ನಮ್ಮದೇ ಅತ್ಯಂತ ಆತ್ಮೀಯ ಗೆಳೆಯ ಸಹೋದರ ಕೃಷ್ಣೇಗೌಡ ಒಂದು ಇವ್ರಿಗೆ ಏನೇನೋ ಅವ್ರವ್ರಿಗೆ ಇದಾಯಿತು, ಅವರೊಂದು ಮಾಡಿಕೊಂಡ್ರು. ಈಗ ಅದಾದಮೇಲೆ 5, 6 ಅಲ್ಲೆಲ್ಲೋ ಗುಲ್ಬರ್ಗಲ್ಲೊಂದು 10 ಇದೆ. ಇದನ್ನು ನಾನೇನು ಹೇಳ್ತೀನಿ, ಇದನ್ನು ನಿಮ್ಮ ಕೈಲಿ ತಡೆಯೋಕ್ಕಾಗಲ್ಲ. ನಾವು ಬನ್ನಿ, ನಾವು ರಾಜಕಾರಣಿಗಳು ತಗೊಡ್ತೀವಿ. ನಾವೇನು ಮಾಡ್ತೀವಿ ಅಂದರೆ, ಈ ಸಂಸ್ಥೆಲಿ ಆದರೆ ಮಾತ್ರ ನಿಮಗೆ ಸಿನಿಮಾಗೆ ನಾವು ಪರ್ಮಿಷನ್ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ, ಮಾಡಿ ನಾವು ರೆಡಿ ಇದ್ದೀವಿ. ಕೆಲವು ಹೋರಾಟಗಾರಲ್ಲ ನಿಮ್ಮ ಜೊತೆಲಿ ಇದ್ರಲ್ಲ, ಏನಕ್ಕೆ ಹೋರಾಟ ಮಾಡಲಿಲ್ಲ? ಇದನ್ನ ಹೋರಾಟ ಹೇಳಲಿಲ್ಲ ನಾನು, ಹೋರಾಟ. ಕೆಲವು ಹೋರಾಟಗಾರರು ಇದ್ದಾರೆ, ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಬರೀ ಅವ್ರವ್ರ ಜೇಬುಗಳು ತುಂಬಿಸ್ಕೊಳ್ಳೋಕೆ ಹೋರಾಟ ಮಾಡೋದಾಗಲ್ಲ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾಡಬೇಕು ಅಂತಿದ್ರೆ ಬೇಕಾದಷ್ಟು ಮಾಡ್ಬೋದು ಅಲ್ವಣ್ಣ. ಇಲ್ಲೇ ಇತ್ತು ಬೆಂಗಳೂರು ಪಕ್ಕದಲ್ಲಿ ನೂರ ನಮ್ಮ ರಾಮಕೃಷ್ಣ ಹೆಗಡೆ ಅವರು, ನಮಗೆ ಅನ್ನದಾತರು, ಅವ್ರು ನಾನು ಯಾವಾಗಲೂ ಹೆಸರುಗಟ್ಟದಲ್ಲಿತ್ತು, ಅಲ್ಲಿ ಮಾಡಲಿಲ್ಲ. ಅಣ್ಣ ಅವರಿದ್ರು, ವಿಷ್ಣುವರ್ಧನ್ ಇದ್ರು, ಅಂಬರೀಷ್ ಅಣ್ಣ ಇದ್ರು, ಮಾಡಲಿಲ್ಲ. ಏನಕ್ಕೆ ಮಾಡಲಿಲ್ಲ ಅಂತ ಈಗ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ, ಮರ್ತ್ಬಿಡೋಣ. ನಮ್ಮ ಕೈಲಾದರೆ ಮಾಡೋಣ, ಇಲ್ಲ ಬಿಟ್ಬಿಡೋಣ. ದಯವಿಟ್ಟು ನೀವು ಅಧ್ಯಕ್ಷರಾಗಿ ಬಂದಿದ್ದೀರಿ, ನಿಮ್ಮ ಜೊತೆಗೆ ನಾವು 24/7 ಇರ್ತೀವಿ. ನೀವು ಬನ್ನಿ. ನಿಲ್ಸೋಕ್ಕೆ ಸಾಧ್ಯ ಇರೋದು ಒಂದೇ ಸರ್ಕಾರ. ಎಲ್ಲ ಚೇಂಬರ್ ಇದರಲ್ಲಿ ನಿಲ್ಸೋದಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ದಾರಿಲಿ ಹೋಗೋರೆಲ್ಲ 1000 ರೂಪಾಯಿ ಇಸ್ಕೊಂಡು 2000 ರೂಪಾಯಿ ಇಸ್ಕೊಂಡು ಇದೇನ್ರಿ ಇದು? ನನ್ನ ನಿಜವಾಗ್ಲೂ ಬಹಳ ನೋವಾಗ್ತಾ ಇದೆ. ಮೊಬೈಲ್ ಚೇಂಬರ್ ನೋಡಿ, ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಇದಕ್ಕೆಲ್ಲ ಒಂದು ಇದಾಗಬೇಕಂದ್ರೆ ಏನೋ ಮಾಡಿ, ನೀವು ಮಾಡ್ತೀರಿ, ನಿಮ್ಗೆ ಆ ಶಕ್ತಿ ಇದೆ, ನೀವು ದೈವ ಭಕ್ತರಿದ್ದೀರಿ, ನಿಮ್ಮ ಜೊತೆ ನಾವಿದ್ದೀವಿ. ಈ ಸಂದರ್ಭದಲ್ಲಿ ಹೇಳಿ, ನಾನು ಕೆಲವೊಮ್ಮೆ ಮಾತಾಡಿದ್ರೆ ಜಾಸ್ತಿ ಮಾತಾಡ್ಬೋದು, ಹಿಂದೆಯಿಂದ ಬ್ರೇಕ್ ಆಗ್ತದೆ ನಮ್ಮ ನಿರ್ದೇಶ, ಇನ್ನು ಮಾತಾಡಬೇಡ ಸಾಕು ಅಂತಾರ. ಸೊ ಐ ಅಪ್ರಿಷಿಯೇಟ್ ಅದು. ಯಾಕಂದರೆ ಇವತ್ತಿನ ಯುವಕರಿಗೆ ಅದೊಂದು ತಾಳ್ಮೆ ಇದೆ, ನಮಗಿಲ್ಲ. ವಯಸ್ಸಾಗ್ತಾ ಇದ್ದಂಗೆ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋ ಸ್ವಭಾವ ಇರುತ್ತೆ. ಯಾಕೆ ಸಿಟ್ಟು ಮಾಡ್ಕೋತೀವಿ ಅಂದರೆ, ಅನ್ಯಾಯ ಆಗ್ತಿರೋದ ನೋಡಿ ನಾವು ಸುಮ್ಮನೆ ಇರೋಕ್ಕೆ ಆಗೋದೇ ಇಲ್ಲ ನಮ್ಮ ಕೈನಲ್ಲಿ. ಆ ಕಾರಣದಿಂದಾಗಿ ದಯಮಾಡಿ ಮಾಡಿ, ಒಳ್ಳೆಯದಾಗಲಿ. ಇವತ್ತು ನನಗೆ ತುಂಬ ಖುಷಿ ಆದಂಥ ದಿನ. ಈ ಸಿನಿಮಾದಕ್ಕೆ ಭಾಳಷ್ಟು ಜನ ನಮ್ಮ ಎಲ್ಲ ಕಲಾವಿದರು ಭಾಳಷ್ಟು ಜನ ಬರೋರಿದ್ದರು, ಬರ್ತಾ ಇದ್ದಾರೆ. ಇನ್ನು ನೋಡೋಣ, 5:30, 6 ಗಂಟೆ ಅಷ್ಟು ಒಳಗಡೆ ಬರ್ತಾರೆ ಕೊಡಿ, ಇಲ್ಲಾಂದ್ರೆ ಅವ್ರ ಮನೆಗಳು ಕಳಿಸಿ. ಈಗ ವೇದಿಕೆ ಮೇಲೆ ಆಗಮಿಸಿರುವಂತಹ ಗುಬ್ಬಿ ಅಂದ್ರೇ ಒಂದು ವಿಶೇಷವಾದ, ನಮಗೆಲ್ಲ ಒಂದು ಮೈ ರೋಮಾಂಚನಗೊಳ್ಳಂಥ ನಟನೆ ಅವ್ರದ್ದು. ನನ್ನ ತಾಯಿ ಪಾತ್ರ ಮಾಡಿದ. ನಿಜವಾಗ ನೋಡ್ತಾ ಇದ್ದರೆ ನನಗೆ ಎಷ್ಟೋ ಜನ ಫೋನ್ ಮಾಡಿ ಕೇಳಿದೆ, ಸರ್ ನಿಮ್ಮ ತಾಯಿ ಪಾತ್ರ ಮಾಡಿದ್ರಲ್ಲ, ಯಾರು ಸರ್? ಸುಂದರಮ್ಮ ಅವರು ತುಂಬ ಅದ್ಭುತವಾದ ನಟನೆ ಮಾಡಿದ್ದಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಅಧ್ಯಕ್ಷರಾದಂಥ ನರಸಿಂಹಲವರು ಈ ಒಂದು ನಮ್ಮಲ್ಲಿ ಮದನ್ ಪಟೇಲ್ ಅನ್ನೋರು 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರಲ್ಲಿ ಏನು ಶಕ್ತಿ ಇದೆಯೋ ಏನೋ ಗೊತ್ತಿಲ್ಲ. ನಾನು ಯಾವತ್ತು ನೋಡಿದ್ನೋ ಹೇಗಿದ್ದರೋ ಅದೇ ರೀತಿ ಇದ್ದಾರೆ ಇವತ್ತು. ಈ 30 ವರ್ಷದ ಕೆಳಗಡೆಯಿಂದ ಇವತ್ತಿಗೂ ಅದೇ ರೀತಿ ಇದ್ದಾರೆ, ಹಾಗೇ ಇದ್ದಾರೆ. ನಾನಂತೂ ಹುಡುಗನಾಗಿದ್ದೆ, ಎಲ್ಲ ಬೆಳ್ಳಗಾಗೋಗ್ಬಿಡ ಮಾಡಿ ಇವತ್ತು ಮಾಡ್ಬೋದು, ಮಾಡ್ತಾ ಇದ್ದಾರಲ್ಲ ಹೋಗ್ಸವ್ರೆ, ಇವತ್ತು ಮಾಡ್ತಾ ಇದ್ದಾರೆ. ಆಮೇಲೆ 2 ಕಡೆ ಅವ್ರದ್ದು ಬಿಸ್ನೆಸ್ ನಡೀತಾ ಇದೆ. ಒಂದು ಕಡೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟೇ ಇಲ್ಲ, ಒಂದು ಕಡೆ ಪೊಲಿಟಿಕಲ್ ಆಗಿ. ಅದಕ್ಕೆ ನಾನು ಗೌರ್ಮೆಂಟ್ ಅವ್ರು ಇದ್ದಾಗ ಅವ್ರಿಗೆ ಹೇಳಿದೆ, ಯಾವುದಾದ್ರು ಒಂದು ಸ್ಥಾನಮಾನ ಕೊಡಿ ಅವ್ರಿಗೆ ಅಂತೇಳಿ. ಅದೊಂದು ಕಡೆ ಇರಲಿ. ಈಗ ಕೆಲವು ಸೂಚನೆಗಳು ಹೇಳಿದ್ದಾರೆ. ನಮ್ಮ ನಿರ್ಮಾಪಕರು ನಮ್ಮ ಚಾಂಬರ್ಗೆ ಬಂದು ಒಂದು ಅಪ್ಲಿಕೇಶನ್ ಕೊಟ್ಟಿದ ತಕ್ಷಣ ನಾವೇನು ಮಾಡ್ತಾಯಿದ್ವಿ ಅಂದರೆ, ಒಂದು ಕಮಿಟಿಯನ್ನು ಮಾಡ್ತಾಯಿದ್ದೀನಿ. ನಾನು ಹೊಸದಾಗಿ ನಾಳೆ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇದೆ, ಅದರಲ್ಲಿ ನಾನು ಒಂದು ಹಲವಾರು ಅಜೆಂಡಾಗಳಿಟ್ಟಿದ್ದೀನಿ. ಈ ಸಲ ಒಂದು ಪ್ರತ್ಯೇಕವಾಗಿ ಏನೋ ಒಂದು ನಡೆಯುತ್ತೆ ಅನ್ನೋದಂತೂ ನಿಜ. ಮೊದಲನೇದಾಗಿ ನಿರ್ಮಾಪಕನಿಗೆ ಒಂದು ಇವ್ರು ಹೇಳ್ದಾಗೆ ಡೈರೆಕ್ಟರ್ಗಳಾಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಒಂದು 10 ಜನ ಒಂದು ಟೀಮ್ ಮಾಡಿಬಿಟ್ಟು ಅವ್ರಿಗೆ ಗಮನ ಸೆಳೆಯೋದು. ನೀವೇನಪ್ಪ, ಎಷ್ಟು ಅಮೌಂಟ್ ಆಗ್ತಾ ಇದೆಯಾ, ಯಾವ ರೀತಿ ಸಿನಿಮಾ ಮಾಡ್ತಾ ಇದೆಯಾ, ಯಾರು ಹೀರೋ ಅಂದ್ಕೊಂಡಿದ್ದೀರಾ, ಇವೆಲ್ಲನೂ ನಿಮ್ಗೆ ಯಾವುದೇ ರೀತಿಯಲ್ಲಿ ಬೇರೆ ಕಡೆಯಿಂದ OTT ಆಗಲಿ, ಸಿನಿಮಾ ರೈಟ್ಸ್ ಆಗಲಿ, ಯಾವುದೇ ಚಾನಲಿಂದಲೂ ₹1 ಬರೋದಿಲ್ಲ. ಇವತ್ತಿನ ದಿನ ದೊಡ್ಡ ಆರ್ಟಿಸ್ಟ್ ಇಲ್ಲ ಅಂದರೆ ಸಿನಿಮಾಗಳಿಗೆ ಬರೀತಾನೆ ಇಲ್ಲ ಹೊಸಬರು. ಹಾಗಂತೇಳಿ ಹೊಸಬರು ನಾನು ಇವು ಕೇವಲ ಮಾಡ್ತಾ ಇಲ್ಲ. ಕಂಟೆಂಟ್ ಇದ್ದಾಗ ಸಿನಿಮಾ ಹೊಸಬ್ರದಾಗಲಿ ಹಲ್ಬ್ರದಾಗಲಿ ಹೋಗ್ತಾ ಇದೆ. ಈಗ 100 ಪಿಕ್ಚರ್ ರಿಲೀಸ್ ಆಗಿದ್ರೆ 5 ಪಿಕ್ಚರ್ 10 ಪಿಕ್ಚರು ತೆರೆ ಕಾಣ್ತಾ ಇದೆ. ಕೆಲವೆಲ್ಲ ಸ್ಕ್ರೀನ್ಗೆ ಬರೋದೇ ಕಷ್ಟ ಆಗೋಗ್ಬಿಟ್ಟಿದೆ.
ಇಂಥವ್ರು ನಮ್ಮ ಮದನ್ ಪಟೇಲ್ ಅಂತವ್ರು ಯಾವ್ದಾದ್ರು ಸಿನಿಮಾ ಮಾಡಿದಾಗ ಇವತ್ತಿನ ದಿನ 25 ದಿನ ರನ್ ಆಗಿದೆ ಅಂತೇಳಿ ಎಲ್ಲರಿಗೂ ಶೀಲ್ಡ್ಗಳು ಕೊಡ್ತಾ ಇದ್ದಾರೆ. ಅಂದರೆ ನಾವು ಮೊದಲು ನೋಡ್ತಾ ಇದ್ವಿ, ಯಾವುದೇ ಸಿನಿಮಾ ಮಾಡಲಿ 50 ಡೇಸ್ 100 ಡೇಸ್ ಹೋಗೋದು ಶೀಲ್ಡ್ ನೋಡ್ತಾ ಇದ್ವಿ. ಈಗ ಸುಮಾರು ವರ್ಷ ಆಗಿತ್ತು ನಾವು ಶೀಲ್ಡ್ ನೋಡಿ. ನಂದು 25 ವರ್ಷದಿಂದ ಸಿನಿಮಾ ಥಿಯೇಟ್ರ್ಗಳಿದೆ, 3 ಥಿಯೇಟ್ರ್ ಇದೆ. ಆಗ ಬರ್ತಾ ಇತ್ತು. ಹಾಗೆ ತಿಂಗಳಿಗೊಂದು 6 ತಿಂಗಳಿಗೊಂದು ಶೀಲ್ಡ್ ಬರ್ತಾ ಇತ್ತು ನಮ್ಮ ಥಿಯೇಟ್ರಿಗೆ. ಈಗ ಶೀಲ್ಡ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ವಿ. ಅಂಥ ಕಾಲದಲ್ಲಿ 25 ದಿನ ಮಾಡಿ ನಮ್ಗೆ ಲಾಸ್ ಆಗದೇನೆ ಒಂದು ಇಷ್ಟು ದಿನ ನಡ್ಕೊಂಡು ಬಂದಿದೆ ಅಂದರೆ ನಿಜವಾಗ್ಲೂ ಗ್ರೇಟು. ಆಮೇಲೆ ಅವ್ರ ಫ್ಯಾಮಿಲಿ ನೋಡ್ರಿ, ಮಗ ಡೈರೆಕ್ಟ್ರು, ತಂದೆ ಹೀರೋ, ಇನ್ನು ಟೆಕ್ನಿಷಿಯನ್ ಅಲ್ಲಿ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಶ್ರೀಮತಿ ಅಲ್ಲ ಅವರು. ಆ ಥರ ನಡಿಬೇಕಾದ್ರೆ ಅವರೇ ಒಂದು ಸಿನಿಮಾ ಕಂಪ್ನಿನೇ ಓಪನ್ ಮಾಡ್ಬೋದು. ಆ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ. ಸಿನಿಮಾ ನಮ್ಮ ಚಾಮರದು ಬಿಟ್ಟೋದೆ. ಹಾಗೆ ಎವ್ರಿ ಮಂತ್ ಸರ್ ನಮ್ಮ ಪ್ರೊಡ್ಯೂಸರ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ತಾ ಇದ್ವಿ ಹೊಸದಾಗಿ. ಇದು ಇಷ್ಟು ದಿನ ಇರಲಿಲ್ಲ. ಆಮೇಲೆ ಕರ್ನಾಟಕ ರಾಜ್ಯಾದ್ಯಂತ 4 ಕಡೆ ಎಕ್ಸಿಕ್ಯೂಟಿವ್ ಮೀಟಿಂಗ್ ಮಾಡ್ಬೇಕಂತ ಇದ್ವಿ. ಇವತ್ತಿನ ದಿನ ನಮ್ಮ ಆಗಲೇ ಹೇಳಿದ್ರು ವಾಣಿಜ್ಯ ಮಂಡಳಿಗಳು ಬೆಳೆದು ಹೋಗ್ತಾ ಇದ್ದಾವೆ ಅಂತೇಳಿ. ಹೌದು, ನಿಜ. ಯಾರೋ ಒಬ್ಬ ವ್ಯಕ್ತಿ 2,000 ರೂಪಾಯಿ ಮೆಂಬರ್ಶಿಪ್ಪು, 5,000 ರೂಪಾಯಿಗೆ ಅವಾರ್ಡು. ಈಗ ಎಲ್ಲ ಸ್ಟೇಟಲ್ಲಿ ನೀನು ವ್ಯವಸಾಯ ಮಾಡ್ತಾ ಇದೆಯಾ, ಬೆಸ್ಟ್ ರೈತ, ಅದೊಂದು ಅವಾರ್ಡು 5,000 ಕೊಡು. ನಿಂತಿದ್ದ ಜಾಗದಲ್ಲೇ ಮೆಂಬರ್ಶಿಪ್ಪು 2,000 ಕೂಡ ಒಂದು ಕಾರ್ಡ್ ಮಾಡಿ ಕೊಟ್ಬಿಡ್ತೀವಿ. 100 ರೂಪಾಯಿ 50 ರೂಪಾಯಲ್ಲಿ ಒಂದು ಕಾರ್ಡ್ ಆಗುತ್ತೆ, ಕಾರ್ಡ್ ಮಾಡಿ ಕೊಟ್ಬಿಡ್ತೀವಿ. ಅವರೊಂದು ಫಂಕ್ಷನ್ ಮಾಡಿದ್ದಾರೆ ಮೊನ್ನೆ, 540 ಜನ ಮೆಂಬರ್ಸ್ ಆಗಿದ್ದಾರೆ. 540 ಜನಕ್ಕೆ 2,000 ಅಂದರೆ ಎಷ್ಟು ಬಂತು ನೋಡಿ. ಅದಕ್ಕೊಂದು ನೀವು ಸಿನಿಮಾ ಮಾಡಿದೇವ್ರು ಏನಾರ ಮಾಡ್ಕೊಳ್ಳಿ, ನಮ್ಮಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಅಂದರೆ ಒಂದು ಸೀಲು ಹಾಕ್ಕೊಡ್ತೀವಿ. ಹೀಗೆ ಇದನ್ನು ನಾವು ಹೇಗೆ ತಡೆಯೋದು? ಅವ್ರಿಗೆ ರೈಟ್ಸ್ ಇದೆ. ಈಗ ಒಬ್ಬ ರಿಜಿಸ್ಟರ್ ಆಫ್ ಸೊಸೈಟಿ ಹತ್ರ ಹೋದಾಗ ನಾನೊಂದು ಬ್ಯಾನರ್ ಓಪನ್ ಮಾಡ್ತೀನಿ ಅಂದರೆ ಬೇಡಪ್ಪ ಅಂತ ಹೇಳೋಕ್ಕಾಗತ್ತಾ? ಅದೇ ರೀತಿ ನಾನೊಂದು ವಾಣಿಜ್ಯ ಮಂಡಳಿ ಮಾಡ್ತೀನಿ ಅಂದರೆ ಅವ್ರಿಗೆ ರೈಟ್ಸ್ ಇಲ್ಲ, ನೀವು ಮಾಡಬೇಡ್ರಿ ಅಂತ ಹೇಳೋಕ್ಕೆ. ಮಾಡ್ತಾ ಇದ್ದಾರೆ. ಯಾರು ಅದನ್ನು ಮುತುವರ್ಜಿ ತಗೋಬೇಕೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ತಕ್ಕಾಗಿ ಅಂಥ ವಾಣಿಜ್ಯ ಮಂಡಳಿಗಳಿಗೆ ಇನ್ನೊಂದುಗೆ ನಮ್ಗೆ ಗುರುತು ಸಿಗ್ಬೇಕಾದ್ರೆ ಗೌರ್ಮೆಂಟಿಂದಾನೇ ಆಗಬೇಕು ನಮ್ಮ ವಾಣಿಜ್ಯ ಮಂಡಳಿಗೆ. ಅದಕ್ಕೆ ತಕ್ಕಾಗೆ ನಮ್ಮಲ್ಲಿ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ವೋ ಅದನ್ನೆಲ್ಲ ಮಾಡಿದಾಗ ನಮ್ಮ ಕಡೆಗೆ ಜನ ಸೆಳೀತಾರೆ. ನಾನು 4 ರಾಜ್ಯಗಳಲ್ಲಿ 4 ಡಿಸ್ಟಿಕ್ಗಳಲ್ಲಿ ಈಸ್ಟು ವೆಸ್ಟು ನಾರ್ತು ಸೌತ್ ಅಂತೇಳಿ 4 ಜಾಗದಲ್ಲಿ ದೊಡ್ಡ ಇದರಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ನಮ್ಮ ಗೌರ್ಮೆಂಟ್ಗೆ ಅಪೀಲ್ ಮಾಡ್ತಾ ಇದ್ದೀನಿ. ನನ್ನ 2 ಎಕರೆ ಜಮೀನು ಗೌರ್ಮೆಂಟ್ ಜಮೀನು ಇದ್ದರೆ ಕೊಡಲಿ, ನಮ್ಮ ವಾಣಿಜ್ಯ ಮಂಡಳಿ ಇಂಪ್ರೂವ್ ಮಾಡೋಕ್ಕೆ ನಾವು ಏನು ಮಾಡಬೇಕೋ ಅದನ್ನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಅಜೆಂಡೆಲ್ಲ ಇದೆ. ಒಂದು ಪ್ರೊಡ್ಯೂಸರ್ದು ಒಂದು ನಿರ್ಮಾಪಕ ನಮ್ಮ ಇದಕ್ಕೆ ಬಂದ ತಕ್ಷಣ ಅವ್ರಿಗೆ ಇನ್ಸ್ಟಿಟ್ಯೂಟ್ ಥರ ಹೇಳೋಕೆ ಒಂದು ಅಜೆಂಡಾ ಮಾಡ್ಕೊಂಡಿದ್ದೀನಿ. ಎರಡನೇ ನಮ್ಮ ಗಮನ ಜಯಶ್ರೀ ಅವರು ಒಂದು ಹೇಳಿದ್ದಾರೆ, ನಮಗೆ ಇನ್ಸ್ಟಿಟ್ಯೂಟ್ ಮುಖ್ಯವಾಗಿ ಬೇಕಾಗಿದೆ. ಟಮಟೆ ಸಿನಿಮಾ ಹೇಗೆ ಟೇಕ್ ಆಫ್ ಆಯಿತು, ಹೇಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ. ಸಿನಿಮಾ ಬಿಡುಗಡೆ ಆದಾಗ ತುಂಬ ನರ್ವಸ್ ಆಗಿದ್ವಿ, ಯಾವ ಥರ ಆಗ್ಬೋದು ಅಂತ. ಯಾಕಂದ್ರೆ ಸುಮಾರು ಕಮರ್ಷಿಯಲ್ ಸಿನಿಮಾಗಳೇ ಇವತ್ತು ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಈ ಸಿನಿಮಾನ ಆಡಿಯನ್ಸ್ ನೋಡಿ ಒಂದು ಮಟ್ಟಿಗೆ ಇದಕ್ಕೆ ನಮ್ಮ ಟಮಟೆ ಸಿನಿಮಾಗೆ ಕೈ ಹಿಡಿದಿದ್ದಾರೆ. 25 ದಿವಸಗಳಾಗಿದೆ. ಸೊ ಅದೇ ಒಂದು ಸಮಾರಂಭ ಇವತ್ತು ನಡೀತಾ ಇದೆ. ಸುಮಾರು ಜನ ಹಿರಿಯ ಕಲಾವಿದರುಗಳು ಬರಬೇಕಿತ್ತು, ಬಂದಿಲ್ಲ. ಸುಮಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದಂಥವ್ರು ನಮ್ಮ, ಯಾಕಂದರೆ ಇದ್ರಲ್ಲಿ ಶೂಟ್ ಮಾಡಿದ್ದೆಲ್ಲ ನಾವು ಬಂಗಾರಪೇಟೆ ಸುತ್ತಮುತ್ತ. ಸೊ ಅಲ್ಲಿ ಸುಮಾರು ಜನ ಲೀಡ್ರುಗಳಾಗಿರ್ಬೋದು, ಸುಮಾರು ಜನ ನಮ್ಗೆ ಇದರಲ್ಲಿ ಹೆಲ್ಪ್ ಮಾಡಿದ್ರು. ಅವರೆಲ್ರಿಗೂ ಈ ಒಂದು ವೇದಿಕೆ ಮೇಲೆ ನೆನೆಸ್ಕೋಬೇಕು ನಾವು. ಹಾಗೆ ಇನ್ನೊಂದಷ್ಟು ಜನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಿದ್ರು. ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ ಯಾರೂ ಬರೋಕ್ಕಾಗಿಲ್ಲ. ಅದು ಬಿಟ್ಟು ಯಾರನ್ನಾರ ನಾನು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ರೆ ಚೆನ್ನಾಗಿರೋದು. ಹಾಗೆ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ನ ನೋಡ್ಕೊಂಡಿದ್ದಂಥ ನನ್ನ ವೈಫ್
ಶ್ವೇತನೂ ನಾನು ನೆನೆಸ್ಕೋಬೇಕು. ಯಾಕಂದರೆ ಅವಳೇ ಸುಮಾರು ಜನ ಆರ್ಟಿಸ್ಟ್ಗಳನ್ನ ಕೋಆರ್ಡಿನೇಟ್ ಮಾಡಿದ್ದಾಗಿರಲಿ, ಇವತ್ತು ವೆಸ್ಲಿ ಬ್ರೌನ್ ಅವರು ನಮಗೆ ಸಿಗೋಕ್ಕೆ ಕಾರಣನೂ ಅವಳೇ. ಸೊ ಹಾಗಾಗಿ ಅವಳಿಗೆ ಹುಷಾರಿಲ್ಲ, ಮೋಸ್ಟ್ಲಿ ಬಂದಿರಬೇಕು, ಇವಾಗ ಬರ್ತಾ ಇದ್ದಾಳೆ. ಅದು ಬಿಟ್ಟು ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾಗೆ ನೀವೆಲ್ಲರೂ ನಿಮ್ಮ ಒಂದು 100% ಕೊಟ್ಟಿದ್ದರಿಂದನೇ ಇದೊಂದು ಒಂದು ಒಂದು ಮಟ್ಟಕ್ಕೆ ಬಂದಿದೆ. ಇವತ್ತೇನು ನಮ್ಮ ನಿರ್ಮಾಪಕಿಯವರು ಹೇಳಿದ್ದಾರೆ ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಮುಂದೆ ನಾವು ಹೇಳ್ತೀವಿ ಅಂತ ಹೇಳ್ತಾ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಒಂದು ವಾರ ಓಡಿದ್ರೇನೆ ಹೆಚ್ಚು, ಅಂಥದ್ರಲ್ಲಿ 25 ದಿನ ಓಡಿದೆ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತ ನನಗೆ ತುಂಬ ಸಂತೋಷ. ಇಲ್ಲ, ನಿಜವಾಗ್ಲೂ ಸಿನಿಮಾ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ಮದನ್ ಅವರ ಅಭಿನಯ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ತುಂಬ ದಿವಸ ಓಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮ್ಮ ತಮಟೆ ಸಿನಿಮಾ ನೋಡಿ ಪ್ರೋತ್ಸಾಹಿಸಿದ ಎಲ್ಲ ಪ್ರೇಕ್ಷಕರಿಗೆ ಮತ್ತು ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ಹಿರಿಯರೆಲ್ಲರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳು. ಥ್ಯಾಂಕ್ ಯು. ಇಂಡಸ್ಟ್ರಿ ಕೊನೆಯಲ್ಲಿ ಪೊಲೀಸರು ಬರ್ತಾರಲ್ಲ ಅಲ್ಲಿ. ಸರ್, ಒಳ್ಳೆ ಪಿಕ್ಚರ್ ಮಾಡಿದ್ದೀರಾ ಸರ್. ತಮಿಳ್ ಬಿಟ್ಟು ಕನ್ನಡ ನೋಡಲ್ಲ ನಾನು ಫಿಲಮ್. ಈ ಪಿಕ್ಚರ್ ನೋಡಿ ಕಣ್ಣಲ್ಲಿ ನೀರು ಬಿಟ್ಕೊ ಬಂದ್ಬಿಟ್ಟೆ. ಎಲ್ಲ ತಮಿಳವ್ರು ಮೊದಲೆಲ್ಲ ವಾರದಲ್ಲಿ ತಿಂಗಳಲ್ಲಿ ಇಂಥ ಕಾರ್ಯಕ್ರಮಗಳು ಆಗ್ತಾನೆ ಇರ್ತಿದ್ದು. ಈಗ ಅಪರೂಪ ಆಗೋಗಿದೆ. 25ನೇ ದಿನದ ಒಂದು ಕಾರ್ಯಕ್ರಮ ಆಗ್ತಾ ಇರೋದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪರೂಪ. ಈಗ ಇದೆ, ಫಾಸ್ಟಾಗಿ ಬರಬೇಕು. ಆ ಹಾಡು ಸಿನಿಮಾನೇ ಬಿಡುಗಡೆ ಆಗಿಲ್ಲ, ಆದರೆ ಇವತ್ತು ಪ್ರತಿಯೊಬ್ಬ ಕನ್ನಡಿಗರ ಮನದಲ್ಲಿ ಇರುವಂತ ಗೀತೆ. ಅಂತ ಗೀತೆನ ರಚನೆ ಮಾಡಿದಂತ ಸಿ ವಿ ಶಿವಶಂಕರ್ ಅವರ ಸುಪುತ್ರರು. ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ನಾವು ಬರೀ ಗುಲಾಬಿನೇ ಕೊಟ್ಟು ಅಭ್ಯಾಸ. ಈ ಸಿನಿಮಾದ ಎಲ್ಲ ಪಾತ್ರ ಒಳ್ಳೆ ನಟನೆಯನ್ನು ಮಾಡಿದ್ದಾನೆ. ಜೊತೆಗೆ ಈ ಸಿನಿಮಾಕ್ಕೆ ತುಂಬ ಕಷ್ಟ ಬಿದ್ದು ಸಿನಿಮಾದ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿ
ಈ ಸಿನಿಮಾದ ಸಕ್ಸಸ್ಗೆ ತುಂಬ ಸಹಕಾರ ಕೊಟ್ಟಂತ ಮಂಜುಗೆ, ನಾವು ಎಲ್ಲ ಮನೆಯವರು ಕಷ್ಟ ಸುಖ ಹೇಳ್ಕೊಂಡಂಗೆ ನಮ್ಮ ಅಧ್ಯಕ್ಷರನ್ನ ಕುಣಿಸ್ಕೊಂಡು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇವೆ. ಅವರು ನೂತನವಾಗಿ ಆಯ್ಕೆಯಾದಂತಹ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾಗಿರುವಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಕ್ಕನ್ ಮಾಡಬಹುದು, ಇದು ಹೀರೋಯಿನೇ ಮಾಡಬಹುದು. ಚಂದ್ರು ನಿಮ್ಗೆ ಫೋನ್ ಮಾಡಿದ್ರಂತಲ್ಲ 3-4 ಸಲ ಎತ್ತಿಲ್ಲಲ್ಲಮ್ಮ ನೀನು. ವೆರಿ ಗುಡ್, ಬ್ಯುಸಿಯಾಗಿರ್ಬೇಕು ಯಾವಾಗಲೂ. ಥ್ಯಾಂಕ್ ಯು. ಓಕೆ, ಆಯ್ತು ಬಾಮ್ಮ, ಇಲ್ವಾ ಥ್ಯಾಂಕ್ ಯು ಮಾ, ಕೂತ್ಕೊಳ್ಳಿ. ನಾನು ಬಹಳ ತುಂಬ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.